ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರು, ಮಾಜಿ ಸಚಿವರು, ನಮ್ಮ ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ತುಕಾರಾಮ್ ರವರವರೇ, ಸಂಡೂರಿನ ಜನಪ್ರಿಯ ಶಾಸಕರು, ನನ್ನ ತಂಗಿ ಸಮಾನಾಗಿರ್ತಕ್ಕಂಥ ಅನ್ನಪೂರ್ಣರವರವರೇ, ಸ್ನೇಹಿತರಾಗಿರ್ತಕ್ಕಂಥ ಮುಂಡ್ರಿಗಿ ನಾಗರಾಜ್ ಅವರೇ, ಲಕ್ಷ್ಮಣ್ ರವರೇ, ಮಾನಯ್ಯ ಅವರೇ, ನಮ್ಮ ಅಣ್ಣನ ಸಮಾನರು, ನಮ್ಮ ಮಾರ್ಗದರ್ಶಕರು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಕೆ.ಸಿ. ಸ್ವಾಮಿಯಣ್ಣನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಪ್ರಪ್ರಥಮದಲ್ಲಿ ಈ ಒಂದು ವೇದಿಕೆಯಲ್ಲಿ ನಾವು ನಮ್ಮ ವಿಟ್ಲಾಪುರ ಅಭಿವೃದ್ಧಿಗೆ ವಿಶೇಷವಾಗಿ ಅವರು ಸ್ವಂತ ಭೂಮಿಯನ್ನು ಕೊಟ್ಟು ಊರು ಉದ್ಧಾರ ಆಗಲಿ, ತಾಲೂಕಿನ ಜನಕ್ಕೆ, ವಿಟ್ಲಾಪುರ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಏನು ಭೂಮಿಯನ್ನು ದಾನವನ್ನು ಮಾಡಿದ್ದಾರೆ. ನನ್ನ ವೈಯಕ್ತಿಕ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳು ಹೇಳ್ತೇನೆ. ಅದಕ್ಕೆ ತಾವೆಲ್ಲ ಜೋರಾಗಿ ಒಂದು ಸರಿ ಚಪ್ಪಾಳೆ ಹೊಡಿಬೇಕಂತ, ಜೋರಾಗಿ. ನಾನು ಶಾಸಕನಾದ ಬಸಪ್ಪನವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ರಮೇಶಪ್ಪ ಇರ್ಬೋದು, ಬಸಪ್ಪಣ್ಣ ಇರ್ಬೋದು, ನಾನು ಲಕ್ಷ್ಮಣ್ ಈ ಭಾಗದಲ್ಲಿ ನಾವು ರಾಜಕೀಯ ಪ್ರಾರಂಭ ಮಾಡಿದಾಗ 40 ಕ್ಯಾಂಡಲ್ ಬಲ್ಬ್ ಕೂಡ ಹತ್ತಾ ಇರಲಿಲ್ಲ. ಬಲ್ಬು ಆ ಕಂಬಕ್ಕಿದ್ರೆ ಆ ಬೆಳಕು ನಾಲ್ಕು ಮುಟ್ಟಿದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ರಾಜಕೀಯ ಪ್ರಾರಂಭ ಮಾಡಿದ್ವಿ. ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಮುಗಿಸ್ಬಿಟ್ಟಿವಿ ಅಂತ ಹೇಳಕ್ ಹೋಗುದಿಲ್ಲ. ಆದ್ರೆ ಕಳೆದ 20 ವರ್ಷದಿಂದ ನೀವು ನಮಗೆ ಅಧಿಕಾರ ಕೊಟ್ಟಿರಲಿ ಅದಕ್ಕಿಂತ ಮುಂಚೆ ಸರ್ಕಾರ ಬಂದಿರಲಿ, ಸರ್ಕಾರ ಬರಲಿದ್ರೆ ಏನಾಯ್ತು, ನಾವೆವತ್ತು ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಇಡೀ ಭಾಗದ ಜನರು ಎಲ್ಲರೂ, ಬಿಜೆಪಿ ಮುಖಂಡರಿರ್ಬೋದು, ನಾವಿರ್ಬೋದು, ನಮ್ಮ ಅಧಿಕಾರ ಇರ್ಬೋದು, ಅವರ ಅಧಿಕಾರ ಇರ್ಬೋದು, ನಾವೆಲ್ಲರೂ ಸೇರಿ ಸಂಪೂರ್ಣವಾಗಿ ಈ ಭಾಗದ ಅಭಿವೃದ್ಧಿಗೆ ದುಡಿದಿದ್ದೇವೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ವಿಶೇಷವಾಗಿ ತುಕಾರಾಮ್ ಅವರು ಹೇಳ್ತಾ ಇದ್ದೆ, ನಾವ್ಯಾರು ಶಾಶ್ವತ ಇಲ್ಲ, ನಾವೆಲ್ಲರೂ ಒಂದು ದಿನ ಮೇಲೆ ಹೋಗ್ಬೇಕಾಗತ್ತೆ. ಬಿಜೆಪಿಯ ಮುಖಂಡರುಗಳು ಈ ತಾಲೂಕಿನಲ್ಲಿ ಗೆದ್ದಿರಲಿಕ್ಕಿಲ್ಲ, MLA ಆಗಿರ್ಲಿಕ್ಕಿಲ್ಲ. ಕಳೆದ 5 ಬಾರಿ 6 ಬಾರಿ ನಾವೇ ಗೆದ್ದಿದ್ದೇವೆ. ಆದ್ರೆ ಅವ್ರ ಕೊಡುಗೆ ಕೂಡ ನಾವು ಅನಿಸ್ಬೇಕಾಗುತ್ತೆ. ಸಾಧಾರಣವಾಗಿ ರಾಜಕೀಯ ಜೀವನದಲ್ಲಿ ಅಧಿಕಾರ ಇಲ್ಲದ್ರೆ ಮಾತ್ರ ನಾವೇನ್ ಬಹಳ ದೊಡ್ಡರಾಗಲಿಲ್ಲ. ಬಿಜೆಪಿಯ ಮುಖಂಡರುಗಳು, ಜೆಡಿಎಸ್ ಮುಖಂಡರುಗಳು, ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಸಂಡೂರು ಚುನಾವಣೆ ಆದ ನಂತರ ನಾವೆಲ್ಲ ಒಂದೇ ತಾಯಿಯಾಗಿ, ಮಕ್ಕಳಾಗಿ, ಅಣ್ಣ ತಮ್ಮರಾಗಿ ಆ ಒಂದು ಸಂಸ್ಕೃತಿಯನ್ನು ನಾವು ಅಲ್ಲಿಂದ ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಂಡೂರು ತಾಲೂಕು ಹೆಜ್ಜೆ ಹಿಡಿದ ಇವತ್ತು ಕಳೆದ 4 ಬಾರಿ ತುಕಾರಾಮ್ ರವರು, ನಾನು 1 ಬಾರಿ, ಅನ್ನಪೂರ್ಣ ಅವರು 1 ಬಾರಿ, ಇವತ್ತು ಕಳೆದ 25 ವರ್ಷದ ಸಂಡೂರು ತಾಲೂಕಿನ ಚರಿತ್ರೆಯನ್ನು ಮರುಪರಿಶೀಲಿಸಿ ನಾವು ನೋಡಿದ್ರೆ ಇವತ್ತು ಹೆಮ್ಮೆ ಆಗುತ್ತೆ. ಸಂಡೂರು ತಾಲೂಕು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ, ಹೈದರಾಬಾದ್, ಕರ್ನಾಟಕ
ಇಲ್ಲಿರ್ತಕ್ಕಂಥ ವಿಠಲಾಪುರದ ಮಾತನತೆಗೆ ನನ್ನ ಮನವಿಯನ್ನು ಮಾಡ್ಕೊಳ್ತೇನೆ. ಮೊದಲು ಈ ಭಾಗದಲ್ಲಿ ಎಷ್ಟು ಶಾಲೆಗಳಿದ್ವು, ಎಷ್ಟು ಕಾಲೇಜುಗಳಿದ್ವು, ಎಷ್ಟು ಆಸ್ಪತ್ರೆಗಳಿದ್ವು, ಎಷ್ಟು ಸಬ್ಸ್ಟೇಷನ್ಗಳಿದ್ವು, ಎಷ್ಟು ಚೆಕ್ ಡ್ಯಾಮ್ ಇತ್ತು, ಎಷ್ಟು ನೀರಾವರಿ ವ್ಯವಸ್ಥೆ ಇತ್ತು, ಎಷ್ಟು ಮಕ್ಕಳಿಗೆ ಕೆಲಸ ಕೊಡಿಸಿದ್ದೇವೆ. ತಾವು ಇವನ್ನೆಲ್ಲ ಒಂದು ಅಳದು ನೋಡಬೇಕು. ನಾವು ಪ್ರಾಮಾಣಿಕವಾಗಿ ಇಡೀ ಸಂಡೂರು ತಾಲೂಕಿನ ಸರ್ವೋತ್ತಮ ಅಭಿವೃದ್ಧಿಗೆ ತುಕಾರಾಮ್ರವರು, ನಾನಾಗಿರ್ಬೋದು, ಈ ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅನ್ನಪೂರ್ಣ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಿದ್ರೆ ಚೆನ್ನಾಗಿರ್ತದೆ. ಕೆಲವರು ನಮ್ಮ ಸ್ನೇಹಿತರು ನಮ್ಮನ್ನು ಟೀಕೆ ಮಾಡಿದ್ರು. ನಾನು ಪ್ರಾರಂಭದಲ್ಲಿ ಸಂಡೂರು ತಾಲೂಕಿನ ಶಾಸಕರಾದಾಗ ಟಿಬಿಡಾದಿಂದ ಸಂಡೂರಿಗೆ ನೀರು ತರುವಂತ ಪ್ರಮಾಣವನ್ನು ಮಾಡಿದ್ವಿ. ಸಂಡೂರು ಮುನ್ಸಿಪಾಲಿಟಿಗೆ ಟಿಬಿಡಾದ ನೀರು ಮುಟ್ಟಾಯಿತು. ಅದಾದ ನಂತರ ತುಕಾರಾಮ್ ಅವರು ಶಾಸಕರಾದರು. ಈ ಭಾಗದ ಜನರಿಗೆ ತುಕಾರಾಮ್ ಅವರು ನಾವು ಮಾತನ್ನು ಕೊಟ್ಟಿದ್ದೀವಿ. ಟಿಬಿಡಾದ ನೀರಿನ ಈ ಭಾಗದ 80 ಹಳ್ಳಿ, ಈ 6 ಗ್ರಾಮ ಪಂಚಾಯತಿ, ನಮ್ಮ ಭುಜನಗರ, ನಮ್ಮ ಅಪ್ಪನಹಳ್ಳಿ ಹಾಗೂ ತಾರನಗರ ಸೇರಿ ಎಲ್ಲ ಗ್ರಾಮಗಳಿಗೆ ನಾವು ಟಿಬಿಡಾದ ನೀರನ್ನ ತರ್ತೀವಿ ಅಂತ ಹೇಳಿದ್ವಿ. ಇವತ್ತು ಟಿಬಿಡಾದ ನೀರು ತಂದು ಆಯ್ತು. ನಿಮ್ಮ ಮನೆಗೆ ಮನೆಗೆ ಇವತ್ತು ಪೈಪ್ಲೈನ್ ಕನೆಕ್ಷನ್ ಆಯ್ತು. ಇವತ್ತು ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ನಾವೆಲ್ಲ ಇದ್ದೇವೆ. ಅದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರಕ್ಕೆ, ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ತುಕಾರಾಮ್ ಅವರಿಗೆ, ಅನ್ನಪೂರ್ಣ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸ್ವಲ್ಪ ಚಪ್ಪಾಳೆ ನೋಡಿದ್ರೆ ಬಿಪಿ ಕಮ್ಮಿ ಆಗ್ತದೆ. ಸಾಕು ಮಾಡಲ್ಲ, ಮಾತಾಡಲ್ಲ. ಹೆಣ್ಮಕ್ಳು ಮಾತಾಡಕಂತಾರೆ ಏನ್ರಿ? ಯಾಕೆ ಹೇಳ್ತಾ ಇದೀವಿ ಮಾತು ಅಂತಂದ್ರೆ, ನಾನು ರಾಜಕೀಯ ಪ್ರಾರಂಭ ಮಾಡಿದಾಗ ಈ ಭಾಗಕ್ಕೆ ಬರ್ತಾ ಇದ್ದೆ. ಅವಾಗ ನಮಗೇನು ಬಹಳ ದೊಡ್ಡ ಅನುಕೂಲ ಇರಲಿಲ್ಲ. ಅವಾಗ ಮೈನಿಂಗ್ ನಾನು ಪ್ರಾರಂಭ ಮಾಡಿದ್ದೆ. ಇದೈತಲ್ಲ ಗಿರಾಕಿ ಇಲ್ಲಿ ಬಲಕ್ಕೆ, ನಾನು ಈಗ ಬಸಪ್ಪಣ್ಣನಿಂದ ಕರೆ ಬಿದ್ದು ಇಲ್ಲಿ ಬಂದು ರಾಜಕೀಯ ಪ್ರಾರಂಭ ಮಾಡಿದ್ವಿ. ಅವತ್ತು ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಹೆಸರು ಗೊತ್ತಾಗಬೇಕಾಗಿದ್ರೆ, ಇವತ್ತು ಸಂತೋಷ್ ಲಾಡ್ಗೆ ವಿಧಾನಸಭೆ ಮೊದಲನೇ ಬಾರಿ ಕಳಿಸಿ ನನಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪರಿಚಯ ಮಾಡಿಸಿರ್ತಕ್ಕಂಥ ಯಾರೇ ಇದ್ರೆ ಅದು ಸಂಡೂರಿನ ಮಾತನಾಡಿದ್ದ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಪಡ್ತೇನೆ. ಕಲಘಟಗಿಯ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟರು. ಆದ್ರೆ ನನಗೆ ರಾಜಕೀಯ ಜೀವನ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥ ಜನ ನನ್ನ ಸಂಡೂರು ತಾಲೂಕಿನ ಜನ ಅಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಪಡ್ತೇನೆ. 50 ವರ್ಷ ಆಯ್ತು ನನಗೀಗ. 27ನೇ ವಯಸ್ಸಿನಲ್ಲಿ ತಾವು ನನಗೆ ಶಾಸಕರು ಮಾಡಿದ್ದೀವಿ. ಸತತವಾಗಿ 33 ವರ್ಷ ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ಸಕ್ರಿಯವಾಗಿದ್ದೇನೆ. ಶಾಸಕರಾಗಿ ಸುಮಾರು 25 ವರ್ಷ ಆಗಲಿ 20. ನಾನು ಮೊದಲನೇ ಬಾರಿ 21 ವರ್ಷದಲ್ಲಿ ಕೌನ್ಸಿಲರ್ ಎಲೆಕ್ಷನ್ ನಿಂತ್ಕೊಂಡು ಸೋತ್ಕೊಂಡೆ. 24 ಗೆದ್ದೆ, 27 ಎಮ್ಎಲ್ಎ ಆದೆ. ಅಲ್ಲಿಂದ ಸತತವಾಗಿ 4 ಬಾರಿ ಗೆದ್ದು, 1 ಬಾರಿ ಸೋತಿ, 2 ಬಾರಿ ಸಚಿವನಾಗಿ ತಮ್ಮ ಎದುರಿಗಿದ್ದೇನೆ ಬಂಧುಗಳೇ. ನನಗೆ ದೇವರೆಲ್ಲ ಕೊಟ್ಟಿದ್ದಾರೆ. ನನಗಿನ್ನೇನು ಆಸೆ ಇಲ್ಲ. ರಾಜಕಾರಣದಲ್ಲಿ ಆಸೆ ದುಡ್ಡು ಮಾಡಬೇಕೆಂಬ ಆಸೆನೂ ಇಲ್ಲ. ನಾನು ಎಲ್ಲಿವರೆಗೆ ದೇವರು ನನಗೆ ಜೀವವನ್ನು ಕೊಟ್ಟಿದ್ದೇನೆ, ಉಸಿರನ್ನು ಕೊಟ್ಟಿದ್ದೇನೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಕೇವಲ ಸಂಡೂರು ತಾಲೂಕಿನ ಜನ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಶೋಷಿತ ವರ್ಗದಲ್ಲಿದ್ದಾರೆ, ಎಷ್ಟು ಜನ ಬಡವರಿಗೆ ಅನುಕೂಲ ಮಾಡಲಿಕ್ಕಾಗುತ್ತೆ. ನನ್ನ ಕೊನೆಯ ಉಸಿರುವರೆಗೆ ಕೂಡ ನಿಮ್ಮ ಋಣದಲ್ಲಿ ಇರ್ತೀನಿ. ನಿಮ್ಮ ಋಣದಲ್ಲಿ ಸೇವೆ ಮಾಡಿ ಸಾಧ್ಯ ಕೂಡ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾರಿಗೆ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಯುವ ಪೀಳಿಗೆಗಳಿಗೆ, ಮುಂದಿನ ಯುವ ಪೀಳಿಗೆಗಳಿಗೆ ನಾವೇನು ಹೇಳ್ಕೊಡ್ಬೇಕು, ಏನಾಗಬೇಕು, ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬೆಳಿಬೇಕು. ಅದಕ್ಕಾಗಿ ನಾವು ಈ ವ್ಯವಸ್ಥೆಯಲ್ಲಿ ಅಂಟಿಕೊಂಡಿದ್ದೇವೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮಗೆ ಇವತ್ತು ಉದಾಹರಣೆಗೆ ಬಹಳ ಜನ ಹೆಣ್ಮಕ್ಳಿಗೆ ಬಂದಿದ್ದೀರಿ. ಕೆಲಸ ಇದೆಯಾ? ಕೆಲಸದ ಹೆಣ್ಮಕ್ಳಿಗೆಲ್ಲ ಮಾತಾಡೋದು 13 ಆಂಬುಲೆನ್ಸ್ಗಳು. ಎಲ್ಲರೂ ಕಿವಿ ಕೇಳ್ಕೊಳ್ಳಿ.
ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮನ ನಾನು ಹೇಳ್ಕೋಬೇಕಾಗುತ್ತೆ. ಅದಕ್ಕಾಗಿ ಈ ವೇದಿಕೆ ಸಜ್ಜಾಗಿದ್ದ ಬಂಧುಗಳ, ಇವತ್ತು ಪಕ್ಷಾತೀತವಾಗಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸೋದರರು ಗೆದ್ದವರು ಮಕ್ಕ ತಂಗಿಯರು ತಾವೆಲ್ಲ ಬಂದಿದ್ದೀರಿ. ನಿಮಗೆ ಒತ್ತಿ ಹೇಳ್ತೀನಿ, ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ 5 ಗ್ಯಾರಂಟಿಗಳು ತಾವು ಫಲಾನುಭವಿಗಳಿದ್ದೀರಿ. ಇವತ್ತವರೆಗೆ ಸರ್ಕಾರ ಪ್ರಾರಂಭವಾಗಿ 2 ವರ್ಷ ಆಯಿತು. ಯಾವ ಕರೆಂಟ್ ಬಿಲ್ ಕಟ್ಟಿಲ್ಲ? ನೀವು ಕಟ್ಟಿದ್ದೀರಾ? ಕರೆಂಟ್ ಬಿಲ್ ಯಾರ ಕರೆಂಟ್ ಬಿಲ್ ಕಟ್ಟಿದ್ದೀರಾ? ಯಾರಿಗೆ ಬಸ್ ದುಡ್ಡು ಕೊಟ್ಟಿದ್ದೀರಾ? 2000 ರೂಪಾಯಿ ತಿಂಗಳು ಬರ್ತಾ ಇದೆ, ಅಕ್ಕಿ ಬರ್ತಾ ಇದೆ. ಯಾ ಕೈ ಇಲ್ಲ ಅಂತ ಬೇರೆ ಡಮಾಡ ಮಾಡಾಕತ್ತದೆ. 3 ದಿನದಲ್ಲಿ ಬಂದಿಲ್ಲ, ಕೊಡ್ತೀವಲ್ವ? ನಿಮ್ದು ಯಾವತ್ತೂ ನಾವೇನ್ ಹೇಳಿವಿ, ನಿಮ್ಮ ಋಣ ನಾವು ತೀರಿಸ್ತೀವಿ. ಸಿದ್ದರಾಮಯ್ಯ ಋಣ ತೀರ್ಸ್ಬಿಡಿ ಸಂದರ್ಭ ಕೇಳಕ್ಕೆ ಚಲೈತೀವಿ. 1-2 ತಿಂಗಳು ಕಮ್ಮಿ ಜಾಸ್ತಿ ಆದ್ರೆ ಸುಧಾರಿಸ್ಕೊಂಡಮ್ಮ ಕೊಡ್ತೀವಿ, ಎಲ್ಲ ಹೋಗ್ತೀವಿ ಅಲ್ಲವೇ? 30 ತಿಂಗಳ ನಾನು 27 ತಿಂಗಳ ಕೊಟ್ಟಿದ್ದು ಮರ್ತು ಬಿಡ್ತೀರಿ. 3 ತಿಂಗಳ ಕೊಟ್ಟಿಲ್ಲ ಅಂತ ನೀನು ನಮ್ಮ ತರಬೇಕ ಕೈ ನೀವು 27 ತಿಂಗಳ ಕೊಟ್ಟಿಲ್ಲ. ನಿಮಗೇನು ದುಡ್ಡು ಕೊಡ್ತಾ ಇದ್ದೀವಿ? ನಿಮಗೇನು ದುಡ್ಡು ಕೊಡ್ತಾ ಇದ್ದೀವಿ? ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರ ನಿಮಗೇನು ತಿಂಗಳು 2,000 ರೂಪಾಯಿ ಕೊಡ್ತಾ ಇದೆ. ವರ್ಷಕ್ಕೆ 28,000 ಕೋಟಿ ಖರ್ಚಾಗ್ತದೆ ನಮಗೆ. 1,30,30,00,000 ಹೆಣ್ಮಕ್ಳುಗಳಿಗೆ, 1,30,30,00,000 ಹೆಣ್ಮಕ್ಳಿಗೆ ನಾವು 2,000 ರೂಪಾಯಿ ಕೊಡ್ತಾ ಇದ್ದೇವೆ. ಸುಮಾರು 1,80,00,000 ಮನೆಗಳಿಗೆ ಉಚಿತವಾಗಿ ಕರೆಂಟ್ ಅನ್ನು ಕೊಡ್ತಾ ಇದ್ದೇವೆ. ಇಲ್ಲಿವರೆಗೆ ಸುಮಾರು 594 ಕೋಟಿ ಹೆಣ್ಮಕ್ಳುಗಳು ಎಷ್ಟು 594 ಕೋಟಿ ಹೆಣ್ಮಕ್ಳು ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಎಷ್ಟು ಜನ? ಕರೆಂಟ್ ಫ್ರೀ 1,80,00,000 ಹೆಣ್ಮಕ್ಳಿಗೆ, 1,30,30,00,000 ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. 594 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸುಮಾರು 1,50,00,000 ಕುಟುಂಬಗಳಿಗೆ ಅಕ್ಕಿಯನ್ನು ಫ್ರೀ ಕೊಡ್ತಾ ಇದ್ದೀವಿ. ಯಾರು ಯುವಕರು ಓದ್ಕೊಂಡಿದ್ದಾರೆ ಅವರಿಗೆ 2 ವರ್ಷ ಕೆಲಸ ಇಲ್ಲ, ಅವರಿಗೆ ಯುನಿಟಿ ಕೊಡ್ತಾ ಇದ್ದೀವಿ. ಇದೆಲ್ಲ ಸೇರಿದ್ರೆ ವರ್ಷಕ್ಕೆ 60,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಎಷ್ಟು ಮಾಡ್ತಾ ಇದೀವಿ ತಾಯಿ? ಹೆಣ್ಮಕ್ಳು ಗಟ್ಟಾಗಿ ಹೇಳ್ಬೇಕು, ಎಷ್ಟು? 60,000 ಕೋಟಿ ವರ್ಷಕ್ಕೆ. ಆದ್ರೆ 5 ವರ್ಷಕ್ಕೆ ಎಷ್ಟಾಯ್ತು ಹೇಳೋದು? ನೀನು ಹೇಳದೆ ಹೇಳು. बोल रेडी बोल माटी खाते का है? बोल लगता है अपने बोल कितना होता है? ಎಷ್ಟು ಆಯ್ತು? ವರ್ಷಕ್ಕೆ 60,000 ಕೋಟಿ ಆದ್ರೆ 5 ವರ್ಷಕ್ಕೆ 3,00,000 ಕೋಟಿ. ಎಷ್ಟು? ಈ 3,00,000 ಕೋಟಿ ಯಾರಿಗೆ ಕೊಡ್ತಾ ಇದೀವಿ ತಾಯಿ? ಯಾರಿಗೆ ಕೊಡ್ತಾ ಇದೀವಿ? ವಿಶೇಷವಾಗಿ ಹೆಣ್ಮಕ್ಳಿಗೆ, ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ, ಶೋಷಿತ ವರ್ಗದ ಎಲ್ಲ ಹೆಣ್ಮಕ್ಳಿಗೆ, ಎಲ್ಲ ಸಮುದಾಯದ ಹೆಣ್ಮಕ್ಳಿಗೆ, ಎಲ್ಲ ಜಾತಿಯ ಶೋಷಿತ ವರ್ಗಗಳ ಎಲ್ಲ ಹೆಣ್ಮಕ್ಳಿಗೆ 5 ವರ್ಷಕ್ಕೆ 3,00,000 ಕೋಟಿ ಕೊಡ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಅದು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಕೇವಲ ಈ 5 ಗ್ಯಾರಂಟಿಗಳು ಬಿಟ್ಟು ನಮ್ಮ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೇವೆ. ನೀರಿರ್ಬೋದು, ರಸ್ತೆ ಇರ್ಬೋದು. ಈ ಭಾಗದಲ್ಲಿ ಸುಮಾರು ನಮ್ಮ ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಸಾವಿರಾರು ಸಂಖ್ಯೆಗಳಲ್ಲಿ ಪೂರೈಸಿದ್ದೇವೆ. ಇಲ್ಲಿ 12 ಚೆಕ್ ಡ್ಯಾಮ್ಗಳು ಮಾಡಿ ಸಾವಿರಾರು ರೈತರಿಗೆ ನೀರಿನ ಉಪಲಬ್ಧಿ ಆಗಿ, ನೀರಿನ ಅನುಕೂಲ ಆಗಿ, ರೈತರು ಬೆಳೆ ಬಳಕೆಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ತುಕಾರಾಮ್ ಮಾಡಿದ್ದಾರೆ. ವಿಟ್ಲಾಪುರ ಕೆರೆ ತುಂಬನೇ ಇರಲಿಲ್ಲ, ಇವತ್ತು ಅಲ್ಲೆಲ್ಲ ಚೆಕ್ ಡ್ಯಾಮ್ಗಳು ಮಾಡಿ ವ್ಯವಸ್ಥಿತವಾಗಿ ಜಾಸ್ತಿ ಮಳೆ ಆಗಿದ್ದಕ್ಕೆ ಇವತ್ತು ಅಚ್ಚುಕಟ್ಟಾಗಿ ನಮ್ಮ ವಿಟ್ಲಾಪುರ ಕೆರೆಯನ್ನು ತುಂಬಿದೆ. ನಮ್ಮ ಟೀಮ್ ಅಲ್ಲಿಂದ ಎಲ್ಲರಿಗೆ ತಾರನಗರಿಗೆ ನೀರನ್ನು ತಂದು ಅಲ್ಲಿಂದ ನಿಮ್ಮ ಮನೆಗಳಿಗೆ ನೀರು ತುಂಬತಕ್ಕಂಥ ಕೆಲಸಗಳು, ನೀರಿನ ಮನೆಗೆ ತಂದು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ, ನಮ್ಮ ತುಕಾರಾಮ್ನವರು, ಅನ್ನಪೂರ್ಣವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಬಂದಿದ್ದೇನೆ. ನನ್ನ ರಾಜಕೀಯ ಜೀವನ ಇಲ್ಲೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಮಠದಲ್ಲಿ ಪ್ರಾರಂಭ ಮಾಡಿದ್ದೇನೆ, ಇಲ್ಲಿವರೆಗೆ ಬೆಳೆದಿದ್ದೇನೆ. ಈ ಭಾಗದಲ್ಲಿ ನಾನು
ಇನ್ನ ನಮ್ಮ ಸರ್ಕಾರ 2.5 ವರ್ಷದ ಅವಧಿಯಲ್ಲಿ ಇನ್ನ ಉತ್ತಮವಾದಂತಹ ಕಾರ್ಯಕ್ರಮಗಳು, ಬಡವರಿಗೆ ವಿಶೇಷವಾಗ್ತಕ್ಕಂಥ ಕಾರ್ಯಕ್ರಮ. ಇವತ್ತು ನಮ್ಮ ಅನ್ನಪೂರ್ಣ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಸಂಡೂರು ತಾಲೂಕಿನಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ BSc ನರ್ಸಿಂಗ್ ಕಾಲೇಜ್ ತಂದಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಂಥವು ವಿಶೇಷವಾಗಿ ನಮ್ಮ ಒತ್ತು ಶೈಕ್ಷಣಿಕವಾಗಿ ಜಾಸ್ತಿ ಒತ್ತನ್ನು ಕೊಟ್ಟಿದ್ದೇವೆ. ಇವತ್ತು ಎಲ್ಲಾ ರೀತಿಯಾದಂತಹ ಅಭಿವೃದ್ಧಿಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.